ಕಾಮನ್ಲಿ 4 ತರದ ಲ್ಯಾಂಡ್ ಝೋನ್ಗಳಿರ್ತವೆ. ಅದನ್ನು ಪ್ರಾಪರ್ಟಿ ಪರ್ಚೇಸ್ ಮಾಡೋರು ಖಂಡಿತವಾಗಿ ನೋಡಬೇಕು. ಒಂದನೇದು ಅಗ್ರಿಕಲ್ಚರ್ ಝೋನ್. ಇದರಲ್ಲಿ ನಾವು ಫಾರ್ಮಿಂಗ್, ಹಾರ್ಟಿಕಲ್ಚರ್, ಫಾರ್ಮ್ ಹೌಸಸ್, ಇದರಲ್ಲಿ ನಾವು ರೆಸಿಡೆನ್ಷಿಯಲ್ ಅಪಾರ್ಟ್ಮೆಂಟ್ಸ್, ರೆಸಿಡೆನ್ಷಿಯಲ್ ಕಾಲನೀಸ್, ಕಮರ್ಷಿಯಲ್ ಪ್ರಾಜೆಕ್ಟ್ಸ್ ಅನ್ನು ಮಾಡಕ್ಕೆ ಬರಂಗಿಲ್ಲ. ರೆಸಿಡೆನ್ಷಿಯಲ್ ಮತ್ತು ಕಮರ್ಷಿಯಲ್ ಯೂಸ್ ಮಾಡಬೇಕಂದ್ರೆ CLU ಅಂದ್ರೆ ಚೇಂಜ್ ಆಫ್ ಲ್ಯಾಂಡ್ ಯೂಸ್ ನಮಗೆ ಮಾಡಬೇಕಾಗತ್ತೆ. ಸೆಕೆಂಡ್, ರೆಸಿಡೆನ್ಷಿಯಲ್ ಅಂಡ್ ಅರ್ಬನ್ ಝೋನ್. ಇದರಲ್ಲಿ ನಾವು ಬಿಲ್ಡರ್ ಫ್ಲೋರ್ಸ್, ವಿಲಾಸ್, ಅಪಾರ್ಟ್ಮೆಂಟ್ಸ್ ಅಂಡ್ ರೆಸಿಡೆನ್ಷಿಯಲ್ ಕಾಲನೀಸ್ ಕೂಡ ಮಾಡಬಹುದು. ಥರ್ಡ್, ಕಮರ್ಷಿಯಲ್ ಅಂಡ್ ಇಂಡಸ್ಟ್ರಿಯಲ್ ಝೋನ್. ಕಮರ್ಷಿಯಲ್ ಝೋನ್ ನಲ್ಲಿ ನಾವು ಶಾಪ್ಸ್, ಆಫೀಸಸ್, ಮಾಲ್ಸ್ ಅಂಡ್ ಮಿಕ್ಸ್ ಪ್ರಾಜೆಕ್ಟ್ಸ್ ಅನ್ನು ಮಾಡಬಹುದು. ಮತ್ತು ಇಂಡಸ್ಟ್ರಿಯಲ್ ಝೋನ್ ನಲ್ಲಿ ಫ್ಯಾಕ್ಟರೀಸ್, ವೇರ್ ಹೌಸಸ್, ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಮತ್ತು ಲಾಜಿಸ್ಟಿಕ್ ಪಾರ್ಕ್ಸ್ ಕೂಡ ಮಾಡಬಹುದು. ಫೋರ್ತ್, NOC ಆರ್ ರೆಸ್ಟ್ರಿಕ್ಷನ್ ಝೋನ್. ಪ್ರತಿ ಲ್ಯಾಂಡ್ ಪರ್ಚೇಸ್ ಮಾಡುವಾಗ ಮೋಸ್ಟ್ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ಅಂದ್ರೆ ರೆಸ್ಟ್ರಿಕ್ಷನ್ ಗಳನ್ನು ನೋಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ಕಾಮನ್ ರೆಸ್ಟ್ರಿಕ್ಷನ್ಗಳು: ಒಂದನೇದು ರೋಡ್ ವೈಡನಿಂಗ್ ರಿಸರ್ವೇಶನ್, ಸೆಕೆಂಡ್ ಗ್ರೀನ್ ಬೆಲ್ಟ್, ಥರ್ಡ್ ಫಾರೆಸ್ಟ್ ಅಂಡ್ ಎನ್ವೈರನ್ಮೆಂಟಲ್ ರೆಸ್ಟ್ರಿಕ್ಷನ್ಸ್ ಅಂಡ್ ಫೋರ್ತ್ ಹೈ ಟೆನ್ಷನ್ ಲೈನ್ ಕಾರಿಡಾರ್ಸ್. ಸೊ ನೀವು ವೆರಿಫೈ ಮಾಡಬೇಕಾದ ಡಾಕ್ಯುಮೆಂಟ್ಗಳು ಡೆವಲಪ್ಮೆಂಟ್ ಪ್ಲಾನ್, ಝೋನಿಂಗ್ ಮ್ಯಾಪ್, CLU ಸ್ಟೇಟಸ್ ಮತ್ತು ರಿಕ್ವೈರ್ಡ್ NOCಗಳು. ಇಂಥ ರಿಯಲ್ ಎಸ್ಟೇಟ್ ನಾಲೆಜ್ಗೋಸ್ಕರ ನನಗೆ ಫಾಲೋ ಮಾಡಿ. ನನ್ನ ಹೆಸರು ಮ್ಯಾಕ್ಸ್ ಡಿಸೋಜಾ ಬೈ ಶಿವನೇರ್ ಪ್ರಾಪರ್ಟೀಸ್ ಬೆಳಗಾವಿಯಿಂದ. ಸಿಗೋಣ ನಮ್ಮ ನೆಕ್ಸ್ಟ್ ವಿಡಿಯೋನಲ್ಲಿ.